ತೋಲಿಯಾ ಚೀನಿ. ನಾವು ಒಳಗೆಪುರದಲ್ಲಿ ಬಂದಿದ್ದೇವೆ. ಒಳಗೆಪುರದಲ್ಲಿ ಹೊಸಕೋಟೆ ತಾಲೂಕು, ಜಿಲ್ಲಾ ಬೆಂಗಳೂರು, ಅಲ್ಲಿ ಬಂದಿದ್ದೇವೆ. ಇದು ಕರ್ನಾಟಕದಲ್ಲಿದೆ. ನಾಟಿ ಕೋಳಿ ಬಗ್ಗೆ ಯಪ್ಪ ಇವು ಅಣ್ಣ ಇವು ಯಾವ ನಾವು ಟರ್ಕಿ. ಹಾಂ ಹಾಂ, ಇವು ಭೀ ಸಾಕಿದಾರಾ? ಹಾಂ, ಇದು ಹಾವುಗಳಿಗೋಸ್ಕರ ಸಾಕಿದ್ದೀರಿ. ಹ್ಞೂ ಹಾವೇನು ಬಂದರೆ ಅವು ಏನು ಮಾಡ್ತಾ ಕಚ್ಚಿ ಸಾಯ್ಸಾಕ್ತವೆ. ಹಾಂ ಹಾಂ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನು. ಅದನು ಅದು ಯಾವುದನು? ಅದು ಫೀಮೇಲು, ಇದು ಮೇಲು. ಹಾಂ ಹಾಂ, ಅದು ಹೆಣ್ಣುದು, ಇವೆರಡು ಗಂಡುದು. ಅದು ಹಾಂ, ಎಲ್ಲ ಫೈಟಿಂಗ್ ಕೋಳಿಗಳು ಜಾಸ್ತಿ ಇರೋದು. ವಿಡಿಯೋ ಮಾಡ್ತಾ ಇದ್ದೀರಾ? ಹಾಂ, ಮಾಡ್ತಾಯಿದ್ದೀನಿ ಅಣ್ಣ. ಇದು ಫಸ್ಟ್ ಹೆಂಗೆ ಸ್ಟಾರ್ಟ್ ಮಾಡಿದ್ದೀರಿ ಇವರು? ಇದು ನಾವು ಮನೆ ಮಟ್ಟಿಗೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಮನೆಗೆ ಮೊಟ್ಟೆ ಸಿಗಲಿ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು. ಹಾಂ, ಸೊ ಆಮೇಲೆ ನಾವು ಮನೇಲಿ ಮಾಡ್ಕೊಂಡಿದ್ರಿ. ಮನೆ ಹತ್ರ ಎಲ್ಲ ಸ್ವಲ್ಪ ನಾಯಿದು ಪ್ರಾಬ್ಲಮ್. ಹಾಂ ಹಾಂ, ನಾಯಿ ಕಚ್ಚಿ ತಿಂದುಬಿಡುತ್ತೆ. ಅದಕ್ಕೋಸ್ಕರ ನಾವು ಎಷ್ಟೇ ಸಾಕಿದ್ರು ಎಲ್ಲ ನಾಯಿ ತಿಂದಾಗ್ತಾ ಇತ್ತು. ಹಾಂ, ಅದಕ್ಕೆ ಬೇಜಾರಿಗೆ ನಮ್ಮದು ತೋಟದಲ್ಲಿ ಜಾಗ ಇತ್ತು, ತೋಟದಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಹಾಂ, ಒಂದು 10 ಕೋಳಿ ತಂದು ಬಿಟ್ಟು ಇದು ಎಲ್ಲ ಗೇಟ್ ಮಾಡಿದ್ದೀರಾ ತೋಟದಲ್ಲಿ? ಎಲ್ಲ ಫುಲ್ ಕಾಂಪೌಂಡ್ ಮಾಡಿದ್ದೀರಿ. ಅಂದರೆ ಎಷ್ಟಿದೆ ಅದು ತೋಟ? ಇದು 30 ಗುಂಟೆ ಇದೆ. 30 ಗುಂಟೆಯಲ್ಲಿ ಎಲ್ಲ ಗೇಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಫುಲ್ ಫೆನ್ಸಿಂಗ್ ಎಲ್ಲ ಮಾಡಿ. ಎಷ್ಟು ಬಂದಿದೆ ಅದ್ರ ಖರ್ಚು? ಒಂದು ಹಾಂ, 1 ಲಕ್ಷ ಆಗಿದೆ. ಹಾಂ, 1 ಲಕ್ಷ ಖರ್ಚಾಗಿದೆ ಇದಕ್ಕೆ. ಹಾಂ, 1 ಲಕ್ಷ ಆದರೆ ಪರ್ಮನೆಂಟ್ ಬಿಡಿ. ಇದು ಗೇಟ್ ಎಲ್ಲ ಮಾಡಿ ಪರ್ಮನೆಂಟ್ ಮಾಡಿಬಿಟ್ಟಿದ್ದಾರೆ. ಮತ್ತು ಅಂದರೆ ಅವು ಫಸ್ಟು ನಾಟಿ ಕೋಳಿ ಗೇಟ್ ಮಾಡಿ ಅದರೊಳಗೆ ಬಿಟ್ಟು ಕಂಟಿನ್ಯೂಸ್ ಮಾಡಿದ್ದಾರೆ. ಅದು ಇದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ನಾವು. ಫುಲ್ಲು ನ್ಯಾಚುರಲ್ ಫಾರ್ಮಿಂಗ್, ತೋಟದಲ್ಲೆಲ್ಲ ನಾಟಿ ಕೋಳಿನೇ. ಹಾಂ, ನಾಟಿ ಕೋಳಿ. ಹಾಂ, ನಾಟಿ ಕೋಳಿ ಎಲ್ಲ ತೋಟದಲ್ಲಿಂದ ಕೀಟಗಳನ್ನೆಲ್ಲ ಆರಿಸ್ಕೊಂಡು ತಿಂದುಬಿಡುತ್ತೆ, ಹಂಗೆ ಹೇಳ್ತಿದ್ರ? ಹುಲ್ಲು, ಸೊಪ್ಪು, ಸೊದೆ. ಹಾಂ, ಅದು ತಿನ್ನುತ್ತಾ? ಅದು ತಿನ್ನುತ್ತೆ. ಹ್ಞೂ ಹ್ಞೂ. ಇವಾಗ ಏನೇನು ನೋಡಿ, ಇಲ್ಲಿ ಕಳೆನೂ ಇಲ್ಲ ನೋಡಿ. ಮತ್ತು ಇದು ರೇಷ್ಮೆ ಗಿಡಕ್ಕೂ ಒಳ್ಳೆಯದಾಗಿ ಅನಿಸುತ್ತೆ. ಅದು ಒಳ್ಳೆ ಅಂದರೆ ಪ್ರೊಟೆಕ್ಷನ್ಗೆ ಆಗುತ್ತೆ ಅದು. ಅಂದರೆ ಶ್ರೀಗಂಧಕ್ಕೆ. ಹಾಂ ಹಾಂ, ಶ್ರೀಗಂಧಕ್ಕೆ ನಾವು ಮೇನ್ ಎರಡಕ್ಕೂ ಪ್ರೊಟೆಕ್ಷನ್ಗೆ ಆಗುತ್ತೆ ಅಂತೇಳಿ ನಾವು ಪ್ಲಾನ್ ಮಾಡಿ ಈ ತರ ಕಾಂಪೌಂಡ್ ಮಾಡಿರೋದು. ಸೊ ಈಗ ಶ್ರೀಗಂಧ ಹಾಕಿದ್ಮೇಲೆ ಬೇರೆ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ನಾಟಿ ಕೋಳಿ ಬಿಟ್ಕೊಂಡಿದ್ದೀವಿ. ಹಾಂ, ಇದು ಹೆಬ್ಬೆ ಗಿಡ ಹೆಂಗೆ? ಹೆಬ್ಬೇವು ಒಂದು 6 ಇಯರ್ಸ್ ಕಟಿಂಗ್, 6 ಇಯರ್ಸ್ ಒಳಗಡೆ ಕಟಿಂಗ್ ಬರುತ್ತೆ. ಹಾಂ ಹಾಂ, ಯಾವಾಗ ಹಚ್ಚಿದ್ದಾರೆ ಅದು? ಇದು 3 ಇಯರ್ಸ್ ಆಗಿದೆ. 3 ಇಯರ್ಸ್ ಆಗಿದೆ. ಹೆಬ್ಬೇವು ಹಾಕಿ 3 ಇಯರ್ಸ್ ಆಗಿದೆ. ಒಳ್ಳೆ ಸೈಜ್ ಬಂದಿದೆ. ಹಾಂ, ಇವು ಡೈಲಿ ಮೊಟ್ಟೆ ಹಾಕುತ್ತಾ? ಅಂದ್ರೆ ಡೈಲಿ ನಾಟಿ ಕೋಳಿ ಏನಂದ್ರೆ ಹಾಂ, ಡಿಪೆಂಡ್ಸ್. ಅದು ಒಂದು ಕೋಳಿ 10 ಮೊಟ್ಟೆ ಇಡುತ್ತೆ, ಒಂದೊಂದು 5-6 ಇಡುತ್ತೆ, ಒಂದು 10-15 ಇಡುತ್ತೆ, ಒಂದೊಂದು 20 ಇಡುತ್ತೆ ಮಂತ್ಗೆ. ಮಂತ್ ಅಂದ್ರೆ ಒಂದು ಬ್ಯಾಚ್. ಅದು ಒಂದ್ಸಲಿ ಮೊಟ್ಟೆ ಇಟ್ಬಿಟ್ಟು ಆಮೇಲೆ ಕಾವು ಬರುತ್ತೆ. ಕಾವು ಅಂದ್ರೆ ಅದು ಮರಿ ಮಾಡಕ್ಕೆ. ಸೊ ನಾವು ಮೊಟ್ಟೆಯನ್ನು ಹಾಕ್ಬಿಟ್ಟು ಅದು ಮತ್ತೆ ಕುಂಸಿದ್ರೆ ಮರಿ ಮಾಡುತ್ತೆ ಮೊಟ್ಟೆ. ಸೊ ಆ ಕಾವು ಇರುತ್ತೆ. ಅದು 15 ಡೇಸ್, ಒಂದೊಂದು ಕೋಳಿ 15 ಡೇಸ್ ಇರುತ್ತೆ, ಒಂದೊಂದು 1 ಮಂತ್ ಇರುತ್ತೆ, 1 ತಿಂಗಳಿರುತ್ತೆ. ಅದು ಕಾವು ಬಿಟ್ಟ ಮೇಲೆ ಮತ್ತೆ ಅದೇ ಪ್ರೊಸೆಸ್ ಆಗುತ್ತೆ. 1.5 ತಿಂಗಳು 2 ತಿಂಗಳು ಆಗುತ್ತೆ. ವರ್ಷಕ್ಕೆ ಒಂದು 5 ಸಲ 6 ಸಲ ಮೊಟ್ಟೆ ಇಡುತ್ತೆ. 5 ಸಲ 6 ಸಲ 6 ಸಲ ಮೊಟ್ಟೆ ಇಡುತ್ತೆ. ಅಂದರೆ ಮರಿ ಮಾಡಲು ಮರಿ ಮಾಡುತ್ತಲ್ಲ, ಮರಿ ಮಾಡಿಸಿದ್ರೆ ನಾವು ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಮರಿ ಮಾಡಿಸಿ ಅದು ಮರಿ ಆಡ್ಸಕ್ಕೆ 1 ತಿಂಗಳು ತಗೊಳುತ್ತೆ. ಮರಿ ಎಲ್ಲ ದೊಡ್ಡದಾಗಬೇಕು. ಅದು ಲಾಭ ಆಗುತ್ತಲ್ಲ? ಅಂದ್ರೆ ಯಾವುದು? ಮರಿ ಮಾಡಿಸಿದ್ರೆ ಲಾಭ ಆಗುತ್ತೆ. ನಾವು ಮರಿ ಮಾಡಿಸಿದ್ರೆ ಎಕ್ಸ್ಟೆಂಡ್, ಯಾಕಂದ್ರೆ ದೊಡ್ಡ ಕೋಳಿನ ತೊಗೊಳ್ತಾ ಇರ್ತಾರೆ. ಸೊ ತೊಗೊಳೋದಾಗ ನಾವು ಮರಿನ ದೊಡ್ಡದು ಮಾಡಿ ಮತ್ತೆ ಮಾರ್ಬೋದು, ದುಡ್ಡು ಮಾಡ್ಬೋದು. ಮತ್ತೆ ಇದು ನಾನು ಇದಕ್ಕೂ ಮಾರ್ತೀರಾ? ಈ ಚಿಕನ್ ಶಾಪಲ್ಲಿ? ಚಿಕನ್ ಶಾಪ್ಗೂ ಕೊಡ್ತೀರಿ. ನಾವು ಚಿಕನ್ ಶಾಪ್ ಅಂದರೆ ನಮ್ಗೆ ಇಲ್ಲಿಗೆ ಬರ್ತಾರೆ ಕಸ್ಟಮರ್ಸು. ಚಿಕನ್ ಶಾಪ್ಗೆಲ್ಲ ಕೊಡಲ್ಲ. ಸೊ ಅವ್ರೇನು ಮಾಡ್ತಾರೆ, ಚಿಕನ್ ಅಂಗಡಿಯವರು ಕಡಿಮೆ ಕೇಳ್ತಾರೆ. ಸೊ ಅದಕ್ಕೆ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದರೆ ಇಲ್ಲಿಗೆ ತೊಗೊಂಡೋಗ್ತಾರೆ. ನಾನು KG ಒಂದು 500 ಹಂಗೆ ಸೇಲ್ ಮಾಡ್ತೀನಿ. ತಲೆ ಕಟ್ಸೋಕ್ಕಾಗ್ತದಲ್ಲ, ಇಲ್ಲೇ ಬಂದು ಇಲ್ಲೇ ಬಂದು ತೊಗೊಂಡೋಗ್ತಾರೆ. ಒಂದು ಮೊಟ್ಟೆ ಆಗಲಿ ಕೋಳಿ ಆಗಲಿ ಏನೇ ಆಗಲಿ ನಾವು ಎಲ್ಲಿ ಹೋಗಿ ಮಾರಬೇಕು, ಮಾರ್ಕೆಟಿಂಗ್ ಮಾಡ್ಬೇಕಂತ ಏನಿಲ್ಲ. ಆಟೋಮೆಟಿಕ್ ಆಗಿ ಇಲ್ಲೇ ಬರ್ತಾರೆ, ತೊಗೊಂಡೋಗ್ತಾರೆ. ಯಾಕಂದ್ರೆ ಅವರು ಸ್ವಂತ ಕಣ್ಣಾರೆ ನೋಡ್ದಂಗೆ ಆಗಿರುತ್ತಲ್ಲ. ಇದೇನು ಮಾಡಿದಿರ? ಏನು ಈಗ ಮಳೆ ನನ್ನ ಬಂದಾಗ ಅವ್ಕೆ ಸ್ವಲ್ಪ ಇದ್ಬೇಕಲ್ಲ ಆಶ್ರಯ. ಆಶ್ರಯಕ್ಕೆ.
ಇಲ್ಲಿ ಕುಂತಾವ ಇವು. ಬಿಸಿಲು ಬಂದರೆ ಭೀ ಇಲ್ಲೇ ಕುಂತು ಬಿಡ್ತವೆ. ಜಾಸ್ತಿ ಇದ್ದಾಗ ಹಾಂ ಮಳೆ ಬಿದ್ದಾಗ ಅವು ಆಶ್ರಯಕ್ಕೋಸ್ಕರ ಅವು ಕೆಳಗಡೆ ಹೋಗಿ ಕೂತ್ ಬಿಡ್ತವೆ. ನಿಂತ್ಕೊಂತಾವೆ. ಅದು ಆ ಕಡೆ ಹಾಂ, ಅಲ್ಲಿ ಸಣ್ಣ ಗಿಡ ಕಾಣಿಸ್ತಾವಲ್ಲ, ಅಲ್ಲಿ ಹೋಗೋಣ. ಅದೆಲ್ಲ ಕಾಂಗ್ರೆಸ್ ಗಿಡ. ಇವು ಇದನ್ನು ಶ್ರೀಗಂಧದ ಗಿಡ ಕಾಣಿಸ್ತಾ ಇದ್ದಾವಲ್ಲ, ಸಣ್ಣ ಗಿಡ ಇದು. ಇವು ಬೀಜ ನಾಟಿರೋದ ಹೆಂಗೆ? ಇಲ್ಲ, ಸಸಿ ತಂದು ಹಾಕಿರೋದು. ಹಾಂ ಹಾಂ, ಎಲ್ಲ ಸಸಿ ತಂದು ಹಾಕಿರೋದಾ? ಎಲ್ಲ ಸಸಿ ತಂದೇ ಹಾಕಿರೋದು. ಚೆನ್ನಾಗಿದೆ ಬಿಡಿ. ಆ ಕಡೆ ಶುಂಠಿ ಇದೆ. ಅಂದರೆ ಒಂದು ಇನ್ಕಮ್ ಸೋರ್ಸ್ ಇಲ್ಲ ನಿಮ್ಮದು, ಮೂರು ನಾಲ್ಕು ಇನ್ಕಮ್ ಸೋರ್ಸು. ರೈತರು ನಾವು ಯಾವಾಗಲೂ ಇದೇ ಮಾಡಬೇಕು. ನಾವು ಒಂದೇ ಬೆಳೆ ನಾವು ನೋಡ್ಕೊಂಡಿದ್ರೆ ಆಗಲ್ಲ, ನಾವು ಇಂಟರ್ ಕ್ರಾಪ್ ಮಾಡಬೇಕು. ಯಾಕಂದ್ರೆ ಮಂತ್ಲಿ ನಮಗೆ ಡೈಲಿ ಬೇಸಿಸು ಬರುತ್ತೆ, ವೀಕ್ಲಿ ಬೇಸಿಸು ಬರುತ್ತೆ, ಮಂತ್ಲಿ ಬೇಸಿಸು ಬರುತ್ತೆ. ಸೊ ನಾವು ಆ ಥರ ಮಾಡಿದಾಗೆ ನಮ್ಮ ಅಗ್ರಿಕಲ್ಚರ್ ಮುಂದೆ ಬರೋಕ್ಕಾಗೋದು, ಇಲ್ಲಾಂದ್ರೆ ನಾವು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಹಸುವಲ್ಲಿ ನಮಗೆ 15 days ಒಂದ್ಸಲಿ ಗೌರ್ಮೆಂಟ್ ಅವರು ಅಮೌಂಟ್ ಹಾಕ್ತಾರೆ. ಹಂಗೆ ಈಗ ಕೋಳಿ ಎಲ್ಲ ಆದ್ರೆ ನಮ್ಗೆ ವಾರಕ್ಕಾಗಲಿ ಇಲ್ಲಾಂದ್ರೆ ಡೈಲಿ, ಇವಾಗ ಡೈಲಿ ಜಾಸ್ತಿ ಮೊಟ್ಟೆ ಎಲ್ಲ ಇರ್ತಾ ಇದೆ, ಮೊಟ್ಟೆ ಡೈಲಿ ಸೇಲ್ ಮಾಡ್ಬೋದು. ಒಂದು ಮೊಟ್ಟೆ ಬಂದು 15 ರೂಪಾಯಿ, ಕೋಳಿ ಸೇಲ್ ಮಾಡಿದ್ರೆ 500 ರೂಪಾಯಿ kg. ಸೊ ನಮ್ಗೆ ಎಲ್ಲದರಲ್ಲೂ ಲಾಭ ಇದೆ. ಇಲ್ಲಿ ಬೆಂಗಳೂರಿಂದ 40-50 ಕಿಲೋಮೀಟರ್ ಇದೆ. 40 ಕಿಲೋಮೀಟರ್ ಇದೆ. 40 ಕಿಲೋಮೀಟರ್ ಇದೆ ಅದು. ನೀವು ಎಷ್ಟು ಸಂಪಾದನೆ ಮಾಡ್ತೀರಾ ಮಂತ್ಗೆ ನಿಮ್ಮದು? ಮಂತ್ಗೆ ಅಂದರೆ ನಮ್ದು ಈಗೆಲ್ಲ ಚಿಕ್ಕದಾಗಿ ಮಾಡ್ತಾ ಇರೋದಲ್ಲ ನಾವು. ಸೊ ಅರೌಂಡ್ 10,000 20,000 ಆಗುತ್ತೆ. ಆರಾಮಾಗಿ ಆಗುತ್ತೆ. ಇದನ್ನ ಬಿಟ್ಟು ಶ್ರೀಗಂಧ ಬಿಟ್ಟು ಶ್ರೀಗಂಧ 15 years ಆದಮೇಲೆ ನಮಗೆ ಇನ್ಕಮ್ ಬರೋದು. ಸೊ ಬೇರೆ ಕೋಳಿಯಲ್ಲೇ ಮಂತ್ಲಿ ಅರೌಂಡ್ 10,000 15,000 ಈಗ ಸ್ಟಾರ್ಟಿಂಗ್ ಆಗ್ತಾ ಇದೆ. ನನ್ನ ಹತ್ರ ಈಗ 100-150 ಕೋಳಿ ಇದೆ. ಅದರಿಂದ ಅರೌಂಡ್ 10 to 20,000 ಆಗುತ್ತೆ. ಇದು ನಾಟಿ ಕೋಳಿ ಬೇಡ್ತಾರಲ್ವ ಮಾರ್ಕೆಟಲ್ಲಿ, ಡಿಮಾಂಡ್ ಭಾಳ ಇದೆ, ಸಿಕ್ಕಾಪಟ್ಟೆ ಬೇಡಿಕೆ ಇದೆ ನಾಟಿ ಕೋಳಿಗೆ. ಯಾಕಂದ್ರೆ ನಾಟಿ ಕೋಳಿ ದೊಡ್ಡದಾಗಬೇಕಂದ್ರೆ ನಾವು ಕಟ್ಟಿಂಗ್ ಮಾಡಬೇಕಂದ್ರೆ 6 months ಬೇಕು. ಅದೇ ಫಾರಂ ಕೋಳಿ ಅದೇ ಬೇರೆ 45 days ಅಷ್ಟೇ. ಅದಕ್ಕೆ ಏನ್ ಮಾಡ್ತಾರೆ, ಬೇಗ ಡೆವಲಪ್ಮೆಂಟ್ ಕೊಡ್ತಾರೆ, ಅದಕ್ಕೆಲ್ಲ ಇಂಜೆಕ್ಷನ್ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ. ಸೊ ನಮ್ಮ ನಾಟಿ ಕೋಳಿಗೆ ಅದೇನಿಲ್ಲ, ಬೈಲಲ್ಲಿ ಫುಲ್ ಮೇಯ್ಕೊಂಡು ಸೊಪ್ಪು ಸೋದೆ ಹುಳ ಉಟ್ರೆ ತಿನ್ಕೊಂಡು ಅವು ದೊಡ್ಡದಾಗೋದು. ನಾವೇನೇ ಬೇಗ ದೊಡ್ಡದು ಮಾಡಬೇಕು ಅಂತ ಹೇಳಿದ್ರೆ ಆಗಲ್ಲ ಅದು. ಇದರಲ್ಲಿ ರೇಷ್ಮೆ ಗಿಡಕ್ಕೆ ಶ್ರೀಗಂಧ ಗಿಡಕ್ಕೆ ಡ್ರಿಪ್ ಸಿಸ್ಟಮ್ ಮಾಡಿದ್ರಾ? ಹೇಗೆ ನೀರಾವರಿ ಹೇಗೆ ಮಾಡಿದ್ರೆ? ನಾವು ಮುಂಚೆ ಕಂಬ್ಳಿ ಕಡ್ಡಿಗೆ ಡ್ರಿಪ್ಸ್ ಮಾಡಿದ್ವಿ. ಅದು ಅದೇ ತರ ಎಲ್ಲೆಲ್ಲಿ ಕಂಬ್ಳಿ ಕಡ್ಡಿದೆ ಅದ್ರ ಪಕ್ಕದಲ್ಲೇ ಇದು ರೇಷ್ಮೆ ತುತ್ತಿ ಇತ್ತು, ಅದರಲ್ಲೇನೆ ಡ್ರಿಪ್ಸ್ ಇತ್ತಲ್ಲ, ಅದಕ್ಕೆ ಇದು ಹಂಗೆ ಸಿಸ್ಟಮ್ ಇತ್ತಲ್ಲ, ಅಲ್ಲೇ ಇದು ಮಾಡಿರೋದು. ಅದೇ ಸ್ಟಾರ್ಟಿಂಗ್ 2 years ಅದಕ್ಕೆ ನೀರೆಲ್ಲ ಹಾಕಿ ಬೆಳೆಸಬೇಕು. ಹೊಸದಾಗಿ ಉಣೋದಾದ್ರೂ ಅದಕ್ಕೇನ್ ಮಾಡ್ತೀರಿ ನಾವು, ಮುಂಚೆ ಗೌರ್ಮೆಂಟ್ ಅವ್ರು ಹೇಳ್ತಾರೆ, ಅವು ಗಿಡ ಕೊಡುವಾಗ ನೀವು ಒಂದು ಗಿಡ ಉಣ್ಬಿಟ್ಟು ಅದ್ರ ತೊಗರಿ ಬೀಜ ಹಾಕಿ ಅಂತ ಹೇಳ್ತಾರೆ. ತೊಗರಿ ಬೀಜ ಅದು ಬೆಳೆದಿ ನಮಗೆ ತೊಗರಿ ಕಾಳು ಕೊಡ್ತೈತೆ, ಕಾಯಿ. ಆಮೇಲೆ ಗಿಡನೂ ದೊಡ್ಡದಾಗುತ್ತೆ. 1 year ಆದ್ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಗಿಡ ನಾವು ಸಪೋರ್ಟ್ ಆಗಿ ಉಣ್ಬೇಕು, ಹಚ್ಚಬೇಕು. ಆದ್ರೆ ಆವಾಗ ರೇಷ್ಮೆ ತುತ್ತಿ ಇರ್ತವಲ್ವಾ, ಈಗ ನಾವು ಎಕ್ಸಾಂಪಲ್ ನಂದು ರೇಷ್ಮೆ ಕಡ್ಡಿ ಇತ್ತು, ಬೇರೆ ಕಡ್ಡಿ ಇಲ್ದಿರೋರು ಇವಾಗ ಖಾಲಿ ಜಮೀನಲ್ಲಿ ಉಣ್ಬೇಕಂತಿರ್ತಾರೆ. ಸೊ ಅವ್ರೇನ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ತೊಗರಿ ಬೀಜ ಹಾಕಿ ಬೆಳೆಸಿದ್ರೆ ಅವು 1 ವರ್ಷ ತೊಗರಿ ಸಪೋರ್ಟ್ ತಗೊಂಡ್ ಬೆಳಿತಿದೆ. ಆಮೇಲೆ 2nd year ಅವ್ರೇನು ಅವ್ರಿಗೆ ಇಷ್ಟ ಬಂದಿದ್ದು ಕ್ರಾಪ್ ಹಾಕೊಂಬೋದು, ಹೆಬ್ಬೇವಾಗ್ಲಿ ಮಹಾಗಣಿ ಆಗ್ಲಿ ಇಲ್ಲಾಂದ್ರೆ ಬೇರೆ ಹಣ್ಣು ಗಿಡ ಆಗ್ಲಿ ಏನೇ ಮಾಡ್ಬೋದು. ಇವಾಗ ಶ್ರೀಗಂಧ ಉಣ್ಬಿಟ್ಟು ಒಂದು 2 years ನಾವು ಬೇರೆ ಬೆಳೆನೂ ಹೂವು ಎಲ್ಲ ಉಣ್ಕೊಬೋದು. ಸೈಡಲ್ಲಿ ಎಲ್ಲ ಫುಲ್ಲು ನೀಟಾಗಿ ಲೈನ್. ಅದನ್ನೇ ಚಿಕ್ಕದಿರುತ್ತಲ್ಲ, ಸಂಬಂಧ ಚಿಕ್ಕದ ದೊಡ್ಡದಾದ್ಮೇಲೆ ನೆರಳು ಬರುತ್ತೆ, ಬೇರೆ ಬೆಳೆಯಕ್ಕಾಗಲ್ಲ. ಬೇರೆ ಮರ ಗಿಡಗಳೆಲ್ಲ ಹಾಕೊಬೋದು. ಎಷ್ಟು ಫೀಟಿಗೆ ಒಂದು ಗಿಡ ಹಚ್ಚಿದಾರ? ಸ್ಕ್ವೇರ್ ಫೀಟ್ 15-15 ಹಾಕಿದ್ವಿ. 15 ಫೀಟು. ಆದಷ್ಟು ದೂರ ಹಾಕಿದ್ರೆ ಒಳ್ಳೇದು. ನಾವು ಆಸೆ ಲಾಭ ಸಿಗುತ್ತೆ ಹತ್ರ ಅಂತ ಹೇಳ್ಬಿಟ್ಟು ಹತ್ರ ಹಾಕಿದ್ರೆ ನಮಗೆ ಲಾಸ್ ಆಗುತ್ತೆ. 15 ಆಗಲಿ 20 ಆಗಲಿ ಆಗ ದೂರ ಹಾಕಿದ್ರೆ ಒಳ್ಳೇದು. ಥ್ಯಾಂಕ್ಸ್ ಸರ್. ಮತ್ತೊಮ್ಮೆ ತೋರಿಸ್ತೀನಿ ಜರ. ಅದು ಹಿಡಿಬೋದಾ? ಹಿಡಿತೀರಾ? ಇದು ಗಂಡಿದು, ಅದು ಹೆಣ್ಣಿದೆಯಾ?